ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ SSPದು ಬಿಗ್ ಅಪ್ಡೇಟ್ ಅನ್ನೋದಿದೆ. ಯಾಕಂದರೆ ಸಾಕಷ್ಟು ಜನ ವಿಡಿಯೋದಲ್ಲಿ ಕಮೆಂಟ್ಸ್ ಹಾಕಿದ್ರು. ನಿಮ್ಮ ಯಾವ ಕಮೆಂಟ್ಸ್ ಇರುತ್ತೆ ಅದಕ್ಕೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಆದ್ರೆ ಮಾಡ್ತೀನಿ ಅಂದ್ಕೊಂಡಿದ್ದೆ. ನೀವು ತಮ್ಮನೇ ನೋಡ್ಕೊಂಬಂದಂಗೆ ನಿಮಗೆ ಸ್ಕಾಲರ್ಶಿಪ್ ಬರಬೇಕಂದ್ರೆ ಮಿನಿಮಮ್ ಎಷ್ಟು ಪರ್ಸೆಂಟೇಜ್ ಇರಬೇಕು. ನೋಡಿ, ಪ್ರತಿ ವರ್ಷ ಚೇಂಜಸ್ ಆದರೆ ಆಗ್ತಾ ಇರುತ್ತೆ SSPಯಲ್ಲಿ. ಅದು ಏನು ಚೇಂಜಸ್ ಅಂತ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ, ಖಂಡಿತ ನಿಮಗೆ ಮಾಹಿತಿ ಅದರ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಮತ್ತು ಬೇರೆ ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ ಕೂಡ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಯಾವತ್ತು ಹೇಳೋದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಂಡು ಆಗ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ. ಬನ್ನಿ ವಿಡಿಯೋ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋಣ. ಏನೋ ಒಂದು ಮಿನಿಮಮ್ ಪರ್ಸೆಂಟೇಜು ಮತ್ತು ಹಾಗೆ ಸಾಕಷ್ಟು ಜನಕ್ಕೆ ವಿತೌಟ್ ರಿಜಿಸ್ಟ್ರೇಷನ್ಸ್ ನಂಬರ್ನ ನಾನು ಯಾವ ಥರ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ಗೊತ್ತಾಗ್ತಿಲ್ಲ. ಯಾಕಂದರೆ ನಿಮಗೆ USN ಅಂದರೆ ಇಂಜಿನಿಯರ್ ಸ್ಟೂಡೆಂಟ್ಸ್ ಆದರೆ USN ಅಂತ ಕರಿತೀವಿ. ಬೇರೆ ಒಂದು ಸ್ಟೂಡೆಂಟ್ಸ್ ಡಿಗ್ರಿ ಸ್ಟೂಡೆಂಟ್ಸ್ ಆದರೆ ನಿಮ್ಗೆ ಇನ್ನೂ ರಿಜಿಸ್ಟ್ರೇಷನ್ ನಂಬರ್ ಇನ್ನೂ ಬಂದಿರಲ್ಲ. ಯಾಕಂದರೆ ಈಗ ತಾನು ನೀವು ಕೆಯಿಂದ ಅಡ್ಮಿಷನ್ ಆಗಿದ್ದೀರಾ. ನಿಮಗೆ ಒಂದೊಂದು ಏನೋ ನಿಮ್ಗೆ ಏನಿದೆ ಡಿಗ್ರಿ, ಒಂದೊಂದು ಡಿಗ್ರಿಗೆ ಸಪ್ರೇಟಾಗಿ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಅಂದರೆ ಇಂಜಿನಿಯರ್ ಸ್ಟೂಡೆಂಟ್ಸ್ ಇದ್ದರೆ ನಿಮಗೆ ಸೆಮ್ ಎಕ್ಸಾಮ್ ಯಾವ ಬರೀತಾರೆ ಅವಾಗ ಮಾತ್ರ ಬರ್ತದೆ. ಅಕಸ್ಮಾತ್ ನೀವೇನಾದರೂ BSc ನರ್ಸಿಂಗ್ ಸ್ಟೂಡೆಂಟ್ಸ್ ಇದ್ದರೆ ನಿಮಗೆ ಟೆಂಪರರಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಡಿದ್ರೆ ಅದರಿಂದ ನೀವು ಸ್ಕಾಲರ್ಶಿಪ್ ಆದರೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಎರಡೂ ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ. ವಿಡಿಯೋನ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಮಿನಿಮಮ್ ಪರ್ಸೆಂಟೇಜ್ ಎಷ್ಟಿರಬೇಕು ಅದನ್ನು ಸಾಕಷ್ಟು ಜನ ಕೇಳ್ತಿದ್ದಾರೆ. ಯಾಕಂದರೆ ಈಗ ಒಬ್ಬೊಬ್ಬರು ಸೆಕೆಂಡ್ ಇಯರ್ ಥರ್ಡ್ ಇಯರ್ ಓದ್ತಿರ್ತಾರೆ. ಅವರಿಗೆ ಬ್ಯಾಕ್ಲಾಗ್ಸ್ ಇದ್ದರೆ ಸ್ಕಾಲರ್ಶಿಪ್ ಯಾವ ಥರ ಬರುತ್ತೆ, ಆಮೇಲೆ ಪ್ರೆಷರ್ಸ್ ಆದರೆ ಎಷ್ಟು ಪರ್ಸೆಂಟೇಜ್ ಆದರೆ ಇರಬೇಕು. ನೋಡಿ, ಪ್ರತಿ ವರ್ಷ ಏನಾಗ್ತಿತ್ತು ಅಂದರೆ ನೀವು ಜಸ್ಟ್ ಪಾಸ್ ಆಗಿದ್ರು ಕೂಡ ಸ್ಕಾಲರ್ಶಿಪ್ ಆದರೆ ಬಂದ್ಬಿಡ್ತಿದ್ದು ನಮ್ಮ SSP ಕಡೆಯಿಂದ. ಬಟ್ ವರ್ಷ ಚೇಂಜಸ್ ಆಗೋದ್ರಿಂದ ಎಷ್ಟು ಪರ್ಸೆಂಟೇಜ್ ಇರಬೇಕು ಅದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಇಷ್ಟು ಮಿನಿಮಮ್ ಫ್ರೆಷರ್ಸ್ಗೆ ಅಂದರೆ ಫ್ರೆಶ್ಶಾಗಿ ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕಿದರೆ ಇಷ್ಟು ಪರ್ಸೆಂಟೇಜ್ ಇರಬೇಕು. ನೀವೇನಾದರೂ ರಿನ್ಯೂವಲ್ ಮಾಡ್ತಿದ್ರೆ, ಈಗ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಇದ್ದರೆ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಇರಬೇಕು ಅದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ನೀವು ಕ್ಯಾಟಗರಿ 1ಗೆ ಸೇರಿಕೊಂಡು ಫಸ್ಟ್ ಟೈಮ್ ಫ್ರೆಶ್ಶಾಗಿ ಅಪ್ಲಿಕೇಶನ್ ಹಾಕ್ತಿದ್ರೆ ನಿಮಗೆ ಮಿನಿಮಮ್ 40% ಆದರೆ ನಿಮ್ಮದು ಮಾರ್ಕ್ಸ್ ಅದೇ ಇರಬೇಕಾಗುತ್ತೆ. ರಿನ್ಯೂವಲ್ ಮಾಡ್ತಿದ್ರೆ ನಿಮಗೆ ಜಸ್ಟ್ 50% ಆದರೆ ಸಾಕು. ನೆಕ್ಸ್ಟ್ ಏನಾದರೂ ನೀವು ಕ್ಯಾಟಗರಿ 2A 3A ಆ್ಯಂಡ್ 3B ಏನಾದರೂ ಫ್ರೆಶ್ಶಾಗಿ ಅಪ್ಲಿಕೇಶನ್ ಹಾಕ್ತಿದ್ರೆ ನಿಮಗೆ 50% ಇದ್ದರೆ ಸಾಕು. ಇದು ಯಾವುದು ಪರ್ಸೆಂಟೇಜ್ ಇರೋದು ನಿಮ್ಮದು ಪ್ರೀವಿಯಸ್ ಇಯರ್ದಾದರೆ ಆಗಿರಬೇಕಾಗಿರುತ್ತೆ. ನೀವೇನಾದರೂ ರಿನ್ಯೂವಲ್ ಮಾಡ್ತಾ ಇದ್ದೀರಿ ಅಂದರೆ ನಿಮಗೆ 60% ಆದರೆ ಇಸ್ ಎನಫ್. ನೋಡಿ, ನಿಮಗೆ ಇನ್ನೊಂದು ನಾನು ಟಿಪ್ ಕೊಡ್ತೀನಿ. ನಿಮಗೆ ಇಷ್ಟೇ ಪರ್ಸೆಂಟೇಜ್ ಇಲ್ಲಿ ಮೆನ್ಷನ್ ಮಾಡಿದರೆ ಇದಕ್ಕಿಂತ ಕಡಿಮೆ ಇದ್ದರೆ, ಎಕ್ಸಾಂಪಲ್ ನಿಮಗೆ 40% ಇತ್ತು, ಇದಕ್ಕಿಂತ ನಿಮಗೆ 39 38 35 ಈ ಥರ ಇದ್ರೂ ಕೂಡ ನೀವು ಅಪ್ಲೈ ಮಾಡಿ. ಯಾಕಂದರೆ ಸ್ಕಾಲರ್ಶಿಪ್ ಒಂದು ಸರಿ ಅಮೌಂಟ್ ಇದ್ದಾಗ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಪಾಸ್ ಆಗಿರೋಂಥ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಅದರ ಸ್ಕಾಲರ್ಶಿಪ್ ಆದರೆ ಕೊಡ್ತಾ ಇರ್ತಾರೆ. ನಿಮ್ಮದು ಪರ್ಸೆಂಟೇಜ್ ಕಡಿಮೆ ಇದ್ದರೂ ಪರವಾಗಿಲ್ಲ, ಎಲ್ಲರೂ ಒಂದು ಸ್ಕಾಲರ್ಶಿಪ್ಗಾದರೆ ಅಪ್ಲೈ ಮಾಡಿ ಅಂತ ನಾನು ಎಲ್ಲರಿಗೂ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ನನ್ನ ಪರ್ಸೆಂಟೇಜ್ ಕಡಿಮೆ ಅಂತ ಬಿಡಾಕೋಬೇಡಿ, ಎಲ್ಲರೂ ಅಪ್ಲೈ ಮಾಡಿ. ಇದು ಒಂದು ಟಿಪ್ಸ್ ಅಂತ ಹೇಳ್ತೀನಿ. ಓಕೆ, ನಿಮಗೆ ಈಗ ಪರ್ಸೆಂಟೇಜ್ ಎಷ್ಟಿರಬೇಕಂತ ಗೊತ್ತಾಯಿತು. ಈಗ ನಿಮ್ಮದು ರಿಜಿಸ್ಟ್ರೇಷನ್ ನಂಬರು ಇಲ್ಲದೇ ಹಾಕಬೇಕು. ಮತ್ತು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಂತ ಕೇಳ್ತಿದ್ರು. ನೋಡಿ, ನಿಮಗೆ ಡಾಕ್ಯುಮೆಂಟ್ಸ್ ಅಂದರೆ ಮೇನ್ ಇವು ಇರಬೇಕು. ಅಂದರೆ ನಿಮ್ಮದು ಎಕ್ಸಾಂಪಲ್ ಒಂದು ವಿದ್ಯಾರ್ಥಿ ಆಧಾರ್ ಕಾರ್ಡ್ ನಂಬರ್ ಆದರೆ ಅದು ಹೆಸರು ಹೆಂಗಿರುತ್ತೆ ಅದೇ ಥರ ಟೈಪ್ ಮಾಡೋದು, ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಅಪ್ಲೈ ಮಾಡೋ ಟೈಮಲ್ಲಿ ಆಧಾರ್ ಕಾರ್ಡ್ ನಂಬರ್ ಇರಬೇಕು, ಮತ್ತು ಮೊಬೈಲ್ ನಂಬರು. ಮತ್ತು ನೀವೇನಾದರೂ ಅಕೌಂಟಿನ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ಕಾಣಿಸ್ತು ನೋಡಿ, ಹೊಸ ಖಾತೆ ಅಂದರೆ SSP ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ ಅಂದರೆ ನಿಮಗೆ ಏನು ಲೆಫ್ಟ್ ಸೈಡ್ ಕಾಣಿಸುತ್ತೆ ಇದನ್ನು ಕ್ಲಿಕ್ ಮಾಡ್ಕೊಂಡು ನೀವು ಹೊಸ ಅಕೌಂಟ್ ಅದು ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮದು ಆಲ್ರೆಡಿ ಅಕೌಂಟ್ ಇತ್ತು ಅಂದರೆ ಇದನ್ನು ಕ್ಲಿಕ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕಾಗುತ್ತೆ. ಓಕೆ, ಬೇಗ ಡಾಕ್ಯುಮೆಂಟ್ಸ್ ಇರಬೇಡ. ನೆಕ್ಸ್ಟ್ ಒಂದು ಇಮೇಲ್ ID ಇರಬೇಕಾಗುತ್ತೆ, ಮತ್ತು SSLC ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಮತ್ತು ಕ್ಯಾಸ್ಟ್ ಆನ್ ಇನ್ಕಮ್ ಅದು RD ನಂಬರ್ ಅಂತ ಏನು ಕರಿತೀವಿ ಅದು ಇರಬೇಕಾಗುತ್ತೆ. ನಿಮ್ದು ಏನಾದರೂ UID ಆದರೆ ಎಲಿಜಿಬಲ್ ಇದ್ದರೆ, ಅಂದರೆ ವಿಕಲಾಂಗಚೇತನ ಅಂತ ಯಾರಾದರೂ ಇದ್ದರೆ ನಿಮಗೆ ಆ ಒಂದು ಯಾರು ಬಿಲಾಂಗ್ ಆಗ್ತಾರೆ ಅವ್ರು ಮಾತ್ರ ಇದು ಇರಬೇಕಾಗುತ್ತೆ. ಮತ್ತು ಎಲ್ಲರಿಗೂ UID ನಂಬರ್ ಬರೋದಿಲ್ಲ, ಅದೊಂದು ನೆನಪಿರಲಿ. ಮತ್ತು ನಿಮ್ದು ಏನಿದೆ ಈಗ ಪ್ಲೇಸ್ ಅದರದ್ದು ಒಂದು ನಿಮ್ಮದು ಜಸ್ಟ್ ಒಂದು ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು, ಇಲ್ಲ ನೀವು ಟೈಪ್ ಮಾಡಿದ್ರು ಓಕೆ. ನೆಕ್ಸ್ಟ್ ನಿಮಗೆ ಈಗ ಏನು ಕಾಣಿಸ್ಕೊಳ್ತಿದೆ ನೋಡಿ, ನಿಮಗೆ ವಿದ್ಯಾರ್ಥಿ ಕಾಲೇಜು ದಾಖಲಾತಿ ನೋಂದಣಿ ಅಂದರೆ ರಿಜಿಸ್ಟ್ರೇಷನ್ ನಂಬರು. ಇದು ಇಲ್ಲದೇ ಕೂಡ ನೀವು ಫಸ್ಟ್ ಇಯರ್ಲಿ ಅಪ್ಲೈ ಮಾಡ್ಬೋದು. ಯಾಕಂದರೆ ನಿಮಗೆ ಲಾಸ್ಟ್ ಸೆಮ್ ಎಂಡ್ ಎಕ್ಸಾಮ್ ಅಲ್ಲಿ ಬರೋದ್ರಿಂದ ನೀವು ಹೀಗೆ ಕೂಡ ಅಪ್ಲೈ ಮಾಡ್ಬೋದು. ಇವಾಗ ಯಾವ ಥರ ಅಪ್ಲೈ ಮಾಡೋದಂದರೆ ಹೇಳ್ಕೊಡ್ತೀನಿ ಇದೇ ಒಂದು ವಿಡಿಯೋದಲ್ಲಿ. ಇಷ್ಟು ಮತ್ತು ನಿಮ್ಮ ಹಾಸ್ಟೆಲ್ದು ಇದರಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಓಕೆ, ಈಗ ನೀವು ಏನೀಗ ಸೆಕೆಂಡ್ ಇದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ಟೆಪ್ 1 ಸ್ಟೆಪ್ 2 ಅಂತ ಬರ್ತದೆ. ಅಲ್ಲಿ ನಿಮಗೆ ಸ್ಟೆಪ್ 2 ಅಲ್ಲೇ ತಾನೇ ನಿಮಗೆ ರಿಜಿಸ್ಟ್ರೇಷನ್ ಕೊಡೋದು. ನಾನು ವಿತೌಟ್ ಅಂದರೆ ನನ್ನ ಹತ್ರ ಇನ್ನೂ ನನ್ನ USN ರಿಜಿಸ್ಟ್ರೇಷನ್ಸಲ್ಲಿ ನೋ ಅಂತ ಇರುತ್ತೆ. ಅದನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ KCT ಕೌನ್ಸಿಲಿಂಗ್ ನಂಬರ್ ಏನಿರುತ್ತೆ ಆ ನಂಬರ್ನ ಹಾಕ್ಬಿಟ್ಟು ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ಆಮೇಲೆ ಸಾಕಷ್ಟು ಜನ ಕೇಳ್ತಿದ್ರೆ ನಮ್ಮದು ಕೆಯಿಂದ ಡೇಟಾ ಇನ್ನೂ ಫೆಚ್ ಆಗ್ತಿಲ್ಲ, ಕೆಯಿಂದ ಡೇಟಾ ನಮಗೆ ಸಿಗ್ತಿಲ್ಲ ಅಂತ ಕೇಳ್ತಿದ್ದಾರೆ. ಹೌದು, ಖಂಡಿತ ಸಾಕಷ್ಟು ಜನದ್ದು ನೋಡಿದೆ ನಾನು, ಕೆಯಿಂದ ಇನ್ನೂ ಡೇಟಾ ಫೆಚ್ ಆಗ್ತಿಲ್ಲ. ಅವ್ರು ಯಾರು ಚೆಕ್ ಮಾಡ್ತೀರಿ ವೆಬ್ಸೈಟ್ನ ಅವಾಗ ನಿಮ್ಮದು ಡೇಟಾ ಯಾವಾಗ ಫೆಚ್ ಆಗುತ್ತೆ ಅವಾಗೇ ಅಪ್ಲೈ ಮಾಡಿ. ನಿಮ್ದು ಏನಾದರೂ ಈಗ ಲಾಸ್ಟ್ ಡೇಟ್ ಬೇರೆ October 30 ಇದೆ, ನಾವೇನಾದರೂ ಆಗಲಿಲ್ಲ ಅಷ್ಟೊಳಗಡೆ ಆಗಲಿಲ್ಲ ಅಂದರೆ ನಿಮಗೆ ಡೇಟು ಖಂಡಿತ ಎಕ್ಸ್ಟೆಂಡ್ ಮಾಡ್ತಾರೆ. ಎಕ್ಸ್ಟೆಂಡ್ ಮಾಡಲ್ಲ ಅಂದರೆ ಬೇರೆ ದಾರಿನಲ್ಲ. ಯಾಕಂದರೆ ನಿಮಗೆ ಕೆದವರು ಇನ್ನೂ ಡೇಟಾ ಕೊಟ್ಟಿಲ್ಲ SSP ಅವ್ರಿಗೆ ಅಂದರೆ ಖಂಡಿತ ಡೇಟ್ನಾದರೆ SSP ಅವರು ಎಕ್ಸ್ಟೆಂಡ್ ಮಾಡ್ತಾರೆ. ಓಕೆನಾ, ಡೋಂಟ್ ವರಿ, ನಿಮಗೆ ಸ್ಕಾಲರ್ಶಿಪ್ ಹಾಕೋಕ್ಕಾಗ್ತಿಲ್ಲ ಅಂತ. ಅದಕ್ಕೋಸ್ಕರ ಇನ್ನೊಂದು ಏನಂದರೆ ನೀವು ಅವಾಗ ಚೆಕ್ ಮಾಡ್ತೀರಿ ಯಾವಾಗ ಕೆದವರು ನಿಮಗೆ ಡೇಟಾ ಫೆಚ್ ಅನ್ನೋದು ಆಗ್ತಿರುತ್ತೆ. ಒಂದು ಸ್ಟೂಡೆಂಟ್ಸ್ಗೆ ಗೊತ್ತಾದರೆ ಆಟೋಮೆಟಿಕ್ಲಿ ಶೇರ್ ಆಗ್ತಿರುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ನಾವು ಖಂಡಿತ ತಿಳಿಸ್ತಿರ್ತೀವಿ. ಆಮೇಲೆ ಮೇನ್ ಅಂದರೆ ನಮ್ಮೊಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿದ್ರೆ ಅಲ್ಲಿ ಖಂಡಿತ ನಿಮಗೆ ಒಂದು ಮೆಸೇಜ್ ಮುಖಾಂತರ ತಿಳಿಸ್ತಿರ್ತೀವಿ. ಅದಕ್ಕೋಸ್ಕರ ಜಾಯ್ನ್ ಆಗಿ ಲಿಂಕ್ ಬೇಕಾದ್ರೆ ಹೇಳಿದಿನಲ್ಲ ಕಮೆಂಟ್ ಬಾಕ್ಸಲ್ಲಿ ಅದು ಸಿಗುತ್ತೆ, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಕಮೆಂಟ್ ಬಾಕ್ಸಲ್ಲಿ ಹೋಗಿ ಜಾಯ್ನ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ನೀವು ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ತೀರಾ. ಪಿನ್ ಕೂಡ ಮಾಡಿರ್ತೀನಿ, ಹೋಗಿ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ. ಓಕೆ, ನಿಮಗೆ ಏನೇ ಅಪ್ಡೇಟ್ ಬಂದು ತಿಳಿಸ್ತಾ ಇರ್ತೀನಿ. ನೀವು ಅದೇನಿರುತ್ತೆ KE ಕೌನ್ಸಿಲಿಂಗ್ ನಂಬರ್ ಎಲ್ಲಿ ಸಿಗುತ್ತೆ ಅಂದರೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಿಸ್ಟಮಲ್ಲಿ ನಿಮಗೆ ಒಂದು 5 ನಂಬರ್ಸು ಆಲ್ಫಾ ನ್ಯೂಮರಿಕಲ್ ನಂಬರ್ ಇರುತ್ತಲ್ಲ ಅದನ್ನು ಆ ನಂಬರ್ನ ಯೂಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಆಮೇಲೆ ಎಲ್ಲ ನಂಬರು ಎಷ್ಟು 12 ನಂಬರ್ಸ್ ಇರುತ್ತಲ್ಲ ಅದನ್ನಷ್ಟು
ಫಿಲ್ ಮಾಡಬೇಕಿಲ್ಲ. ಜಸ್ಟ್ 5 ನಂಬರ್ಸ್ನ ನೀವು ಏನು ಆಲ್ಫಾ ಮತ್ತು ನ್ಯೂಮರಿಕಲ್ 2 ನಂಬರ್ಸು ಕಂಬೈನ್ ಆಗಿ ಕೊಟ್ಟಿರ್ತಾರೆ. ಅದನ್ನ ಹಾಕ್ಬಿಟ್ರೆ ನಿಮ್ದು ಆಟೋಮೆಟಿಕ್ ಡೇಟಾ ಅನ್ನೋದು ಫೆಚ್ ಆಗುತ್ತೆ. ನೀವು ಸ್ಕಾಲರ್ಶಿಪ್ನ ಅಪ್ಲೈ ಆದರೆ ಈಸಿಯಾಗಿ ಮಾಡ್ಬೋದು. ಡೇಟಾ ಯಾರು ಇನ್ನೂ ಫೆಚ್ ಆಗ್ತಿಲ್ಲ ಅನ್ನೋದು ವೇಟ್ ಮಾಡಿ, ಡೇಟಾ ಖಂಡಿತ ಎಕ್ಸ್ಟೆಂಡ್ ಮಾಡ್ತಾರೆ. ಆಗಲಿಲ್ಲ ಅಂದರೆ ಅದ್ರ ಬಗ್ಗೆ ಅಪ್ಡೇಟ್ ಬಂದು ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಿರ್ತೀನಿ. ನಿಮ್ದು ಏನಾದ್ರು ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ. ನೆಕ್ಸ್ಟ್ ಅದ್ರ ಬಗ್ಗೆ ನಾನು ಯಾವುದು ಜಾಸ್ತಿ ಕಮೆಂಟ್ಸ್ ಇರುತ್ತೆ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಹತ್ರ ಖಂಡಿತ ಮಾಡ್ತೀನಿ. ಓಕೆ, ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದೆ ಬರೋ ದಿನಗಳಲ್ಲಿ SSB ಹೊರತು ತುಂಬ ನಿಮಗೆ ಮಾಹಿತಿ ಕೊಡೋದಾದರೆ ಖಂಡಿತ ಒಂದು ಚಾನಲ್ ಸಿಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮ್ಮದರಲ್ಲಿ ಏನೋ ಒಂದು ಒಳ್ಳೆ ಮಾರ್ಗಕ್ಕಾದರೂ ಕೊಂಡೊಯ್ತೀನಿ ಅಂತ ನಾನು ಹೇಳ್ತಾ ಸಿಗೋಣ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಟೇಕ್ ಕೇರ್ ಗೈಸ್, ಲವ್ ಯು, ಟಾಟಾ, ಬಾಯ್.